ಶ್ರೀಶೈಲಂನ ಎಡದಂಡೆ ಮೇಲ್ಚಾವಣಿ ಕುಸಿಯಲ್ಪಟ್ಟಿದೆ. ಈ ಸಂದರ್ಭದಲ್ಲಿ ಅಲ್ಲಿ ಕಾರ್ಮಿಕರಿದ್ರು. ಆ ಕಾರ್ಮಿಕರ ರಕ್ಷಣೆಯನ್ನ ಮಾಡಲಾಗಿದೆ. ಇನ್ನೂ ಕೂಡ ಕೆಲವರು ಸಿಕ್ಕಾಕೊಂಡಿದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತಹ ಕಾರ್ಯ ಮುಂದುವರೆದಿದೆ. ಸುರಂಗದಲ್ಲಿ 48 ಕಾರ್ಮಿಕರು ಸಿಕ್ಕಾಕೊಂಡಿದ್ರು. ಅವರನ್ನ ಸೇಫ್ ಮಾಡಲಾಗಿದೆ. ತೆಲಂಗಾಣದ ನಾಗರ್ ಕರ್ನೂಲ್ನಲ್ಲಿ ನಡೆದಿರುವಂತಹ ಈ ಒಂದು ಸುರಂಗ ಕುಸಿತ ಪ್ರಕರಣ, ಈ ಒಂದು ಕಾಮಗಾರಿಯ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಹಲವಾರು ಕಾರ್ಮಿಕರು. ಆ ಪೈಕಿ ಕೆಲವರನ್ನ ಈಗ ಸೇಫ್ ಮಾಡಿದ್ದಾರೆ. ಇನ್ನೂ ಸುಮಾರು 8-9 ಮಂದಿ ಸಿಕ್ಕಾಕೊಂಡಿದ್ದಾರೆ. ಅವರನ್ನ ರಕ್ಷಣೆ ಮಾಡಬೇಕಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ 8 ಕಾರ್ಮಿಕರನ್ನ ಗುರುತು ಹಚ್ಚುವಂತಹ ಕೆಲಸವನ್ನ ಮಾಡುವ ಮೂಲಕವಾಗಿ ಅವರನ್ನ ಸೇಫ್ ಮಾಡುವಂತಹ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳು ತೊಡಗಿಕೊಂಡಿದ್ದಾರೆ. ಸದ್ಯ ಈ ಒಂದು ಸೇತುವೆಯ ಸುರಂಗದ ಕೆಲಸ ಹೇಗೆ ಆಗ್ತಾ ಇತ್ತು ಅನ್ನೋದನ್ನ ನೋಡಿದ್ರಿ. ಆ ಸಂದರ್ಭದಲ್ಲೇ ಆ ಮೇಲ್ಚಾವಣಿ ಏನಿದೆ ಆ ಪೋರ್ಷನ್ ಕುಸಿದ್ಬಿಟ್ಟಿದೆ. ಅದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರು ಸಿಕ್ಕಾಕೊಂಡ್ರು. ಸುಮಾರು 48 ಕಾರ್ಮಿಕರು ಅದರ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ರು. ಅವ್ರನ್ನೆಲ್ಲರನ್ನೂ ಕೂಡ ಸೇಫ್ ಆಗಿ ಹೊರಕ್ಕೆ ತೆಗೆಯುವಂತಹ ಕೆಲಸವನ್ನ ಮಾಡಲಾಗಿದೆ. ಸಣ್ಣ ಪುಟ್ಟ ಗಾಯಗಳಾಗಿರೋರನ್ನ ಆಸ್ಪತ್ರೆಗೆ ದಾಖಲು ಮಾಡುವ ಮೂಲಕವಾಗಿ ಚಿಕಿತ್ಸೆಯನ್ನು ಕೊಡಿಸುವಂತಹ ಕೆಲಸಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಉಳಿದಂತೆ 8 ಮಂದಿಯ ರಕ್ಷಣೆ ಕಾರ್ಯವನ್ನ ಚುರುಕುಗೊಳಿಸಿದ್ದಾರೆ. ಶ್ರೀಶೈಲಂನ ಎಡದಂಡೆ ಕಾಲುವೆ ಮೇಲ್ಚಾವಣಿ ಕುಸಿತ ಸಂದರ್ಭದಲ್ಲಿ ಆಗಿರುವಂತಹ ದುರ್ಘಟನೆ ಇದು.